ಶ್ರೀಧರ್ ಇವರ ಧರ್ಮಪತ್ನಿ ಸಿದ್ದಕಟ್ಟೆಯಲ್ಲಿ ಎಸ್ ಸಿ ಡಿ ಸಿ ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಹವ್ಯಾಸದಲ್ಲಿ ಭಜನೆ, ಹರಿಕಥೆ ಮತ್ತು ಭಗವದ್ಗೀತೆ ಕಲಿಕೆ ಮತ್ತು ಪಾರಾಯಣ ಎಲ್ಲವನ್ನು ಮೈಗೂಡಿಸಿಕೊಂಡವರು. ಕಳೆದ 3 ವರ್ಷಗಳಿಂದ ಶಿವರಂಜನಿ ಕಲಾಕ್ಷೇತ್ರದಲ್ಲಿ ಹರಿಕಥೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಆನ್ಲೈನ್ ತರಗತಿಯಲ್ಲಿ ಹರಿಕಥೆಯನ್ನು ಕಲಿತಾ ಇದ್ದಾರೆ. ಸಿದ್ಧಿಶ್ರೀ ಭಜನಾ ಸಂಘ ಅಂತ ಕೊಯ್ಲದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತಹ ಒಂದು ಭಜನಾ ಸಂಘದ ಸದಸ್ಯೆಯಾಗಿದ್ದುಕೊಂಡು ಶ್ರೀ ರಾಮಕೃಷ್ಣ ಕಾಟುಕುಕೆಯವರ ನೇತೃತ್ವದಲ್ಲಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಭಜನೆಯನ್ನು ಕಲಿತಾ ಇದ್ದಾರೆ. ಇದೀಗ ಹರಿಕಥಾರಂಗಕ್ಕೆ ಬಂದು ಅವರು 2ನೇ ಹರಿಕಥೆಯನ್ನು ಮಾಡುವಂಥದ್ದು. ಅದ ಕಾರಣ ದಯವಿಟ್ಟು ನಾವು ತಿಳ್ಕೊಳ್ಬೇಕಾದ್ದೇನಂತಂದರೆ, ನಾನು ಮೊನ್ನೆ ಹೇಳಿದ ಹಾಗೆ ಈ ಇದ್ದಲಿನ ಚೀಲವನ್ನು ಮತ್ತು ತೊಳೆದ ಹಾಗೆ ನೀರು ತುಂಬಿಸಿ ಅದನ್ನು ನೆಲಕ್ಕೆ ಹಾಕಿ, ತುಂಬಿಸಿ ನೆಲಕ್ಕೆ ಹಾಕಿ, ತುಂಬಿಸಿ ನೆಲಕ್ಕೆ ಹಾಕಿ. ನಮ್ಮ ಪ್ರಯತ್ನದಲ್ಲಿ ವೈಫಲ್ಯ ಇದೆ ಅಂತ ಕಾಣಬಹುದು. ಆದರೆ ಮುಂದೆ ಒಂದು ದಿವಸ ಹರಿಕಥಾರಂಗಕ್ಕೆ ಮತ್ತು ಅಧ್ಯಾತ್ಮ ಕ್ಷೇತ್ರಕ್ಕೆ ಈ ಎಲ್ಲ ಮುತ್ತುಗಳು ಅತ್ಯಗತ್ಯ ಅಂತ ಕಾಣ್ತದೆ ನಮಗೆ. ಅದು ಮುಂದೆ ಕಾಣುವಂಥ ಒಂದು ಸ್ಥಿತಿ ಉಂಟು. ಆ ದಿವಸ ಈ ಎಲ್ಲ ಹರಿಕಥಾ ಮಣಿ ರಮಣೀಯರು ಹರಿಕಥಾ ಕ್ಷೇತ್ರಕ್ಕೆ ಒಂದು ದೊಡ್ಡದಾದಂತಹ ಕೊಡುಗೆಯನ್ನು ಕೊಡುವಂತಹ ದಿನ ಬೇರಿಲ್ಲ. ಅದರಿಂದ ನಾವು ಈಗ ಏನೋ ಅವರು ಹಾಗೆ ಮಾಡ್ತಾರೆ, ಪ್ರತಿಯೊಂದು ನಡಿಗೆಯೂ ಕೂಡ ಎಡವಿದರೆ ಚೆನ್ನ. ಮಗು ನಡೆಯುವಾಗ ಹುಟ್ಟಿದ ಕೂಡಲೇ ಎದ್ದು ನಡೆದು ಹೋದರೆ ಆ ಮಗುವಿಗೆ ಏನೋ ದೋಷ ಉಂಟು ಅಂತ ಅರ್ಥ. ಆದ ಕಾರಣ ಹುಟ್ಟಿದ ಮಗು ಹರಿಯಬೇಕು, ಅಂಬೆಗಾಲಿಕ್ಕಬೇಕು, ನಡೆಯಬೇಕು, ಬೀಳಬೇಕು, ಕಾಲಿಗೆ ತಾಗಬೇಕು, ಅಮ್ಮನ ಕೈಯ ಪೆಟ್ಟು ತಿನ್ನಬೇಕು, ಮತ್ತೆ ನಡೀಲಿಕ್ಕೆ ಅಭ್ಯಾಸ ಮಾಡುವ ಹಾಗೆ ಹರಿಕಥೆ ಎನ್ನುವಂಥದ್ದು ಸಾಧಾರಣ ಕಲೆ ಅಲ್ಲ. ಯಾವ ಹೊರಗಿನಿಂದ ಕಾಣುವಾಗ ಬಹಳ ಒಳ್ಳೆಯ ಅಭ್ಯಾಸ ಮಾಡಿದರೆ ಬರಬಹುದು ಅಂತ ಹೇಳುವಂಥ ಕಲೆ ಆಗಿದ್ದರೂ ಕೂಡ ಅದರ ಒಳಗೆ ಬಂದಾಗ ನಮಗೆ ತಿಳಿಯುತ್ತದೆ ಅದು ಎಷ್ಟು ನಮಗೆ ನಮ್ಮ ದಾರಿ ತಪ್ಪಿಸುವಂಥ ರೀತಿಯಲ್ಲಿ ನಮ್ಮನ್ನು ನೀನು ದಾರಿ ತಪ್ಪಿ ಓಡೋದಿದ್ರೆ ಓಡು ಅಂತ ನಾವು ಪ್ರಯತ್ನ ಪಡ್ತಾ ಇರ್ತದೆ. ಆದರೆ ಅದೆಲ್ಲವನ್ನು ಮಿಟ್ಟಿ ನಿಂತವನು ಮಾತ್ರ ಈ ಕ್ಷೇತ್ರದಲ್ಲಿ ಅತೀವವಾದಂತಹ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ. ಆದ ಕಾರಣ ಆರಂಭದ ಹೆಜ್ಜೆಯಲ್ಲಿ, ಆರಂಭದ ಹಂತದಲ್ಲಿ ಎಡವಿದರೆ ಚೆನ್ನ ಎನ್ನುವ ಮಾತಿನಂತೆ ನಾವು ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಕಥೆಗಳನ್ನು ಕೇಳಬೇಕು. ಮತ್ತು ಈಗ ಶೋಭನಾ ವಾಲ್ತಜೆಯವರು ಮಾಡಿದಂತಹ ಕಥೆ, ನಾವು ಕಥೆ ಕೇಳಿದ್ದೇವಲ್ಲ, ಕಥೆಯಲ್ಲಿ ಏನುಂಟು ನೋಡಬೇಕು. ನಾವು ಮಾಡುವವರು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡಲಿಕ್ಕಿಲ್ಲ. ಕಥೆಯಲ್ಲಿ ಏನುಂಟು, ನಮಗೆ ಅದರಿಂದ ಏನು ಸ್ವೀಕಾರ ಆಗ್ತದೆ ಅಂತ ಒಂದು ಧನುರ್ಭೇದನ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಪ್ರತ್ಯೇಕ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅವರು. ಆ ಧನುರ್ಭೇದನೆ ಏನು, ಅದರ ತಾತ್ವಿಕ ಚಿಂತನೆ ಅಂತ, ಆ ಪ್ರಕಾರದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿಕೊಳ್ಳುತ್ತಾ ಮುಂದಿನ ಕಥೆಯನ್ನು ಶ್ರೀಮತಿ ಶಶಿಕಲಾ ಕೊಯ್ಲಾ ಅವರು ಕೃಷ್ಣಾನುಗ್ರಹ ಅದರ ಮೂಲಕವಾಗಿ ಈ ಕೃಷ್ಣಾನುಗ್ರಹ ಕಥೆಯನ್ನು ಅವರಿಗೆ ಕೊಟ್ಟಾಗ ಅದು ಕೊಟ್ಟು ಹೋಗಿ 10 ಸೆಕೆಂಡಲ್ಲಿ ನನಗೆ ವಾಪಸ್ ಫೋನ್ ಮಾಡಿದ್ದಾರೆ. ಸರ್, ನನ್ನ ಜೀವನ ಧನ್ಯವಾಯಿತು, ನನಗೆ ಕೃಷ್ಣಾನುಗ್ರಹ ಸತ್ಯವಾಗಿ ಆಯಿತು ಕೃಷ್ಣಾನುಗ್ರಹ ಅಂತ, ನನಗೊಂದು ಒಳ್ಳೆಯ ಕಥೆ ಕೊಟ್ಟಿದ್ದೀರಿ ಅಂತ. ಆ ಒಂದು ಸಾರ್ಥಕತೆ ಅವರ ಆ ಭಾವದಲ್ಲಿ ಇತ್ತು. ಅದೇ ಕೃಷ್ಣನ ಸನ್ನಿಧಿಯಲ್ಲಿ ನೀವು ಈ ಕಥೆಯನ್ನು ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದೀರಿ. ಭಗವಂತ ಕಣಿಪುರ ಗೋಪಾಲಕೃಷ್ಣ ದೇವರ ಸರ್ವವಿಧವಾದ ಅನುಗ್ರಹ ನಿಮಗಿರಲಿ ಅಂತ ಹೇಳುತ್ತಾ ಕಥೆಯನ್ನು ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣ ಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ಕುಕ್ಷಿ ಮಹಾ ಲಂಬೋದರನೆ ಈಕ್ಷು ಛಾಪನ ಗೆಲಿದನೆ ಕುಕ್ಷಿ ಮಹಾ ಲಂಬೋದರನೆ ಈಕ್ಷು ಛಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ವಿದ್ಯಾ ಪ್ರದಾಯಕ. विघ्नेश्वर महाराज की जय गोपाल कृष्ण भगवान की जय. ಕೇಳದೆ ಕೊಡುವವನು ಅವನು ಕೇಳದೆ ಕೊಡುವವನು ಅವನು ಬಾಳಿನ ಹಾದಿಗೆ ಬೆಳಗಿವ ಪ್ರಭೆಯವನು ಕೇಳದೆ ಕೊಡುವವನು ಅವನು ಕೇಳದೆ ಕೊಡುವವನು ಅವನು. ಆನೆಗೈದು ಮಣ ಆಹಾರವನು ತಾನೇ ಒದಗಿಸಿ ಪೊರೆವವನು ಆನೆಗೈದು ಮಣ ಆಹಾರವನು ತಾನೇ ಒದಗಿಸಿ ಪೊರೆವವನು ಮನಮೋಹನನವನು ಮನಸಲಿ ತುಂಬಿಹನು ಮನಸನ್ನಿತ್ತಮಗೆ ತನ್ನನೆ ಕೊಡುವವನು ಕೇಳದೆ ಕೊಡುವವನು ಅವನು ಕೇಳದೆ ಕೊಡುವವನು ಅವನು ಬಾಳಿನ ಹಾದಿಗೆ ಬೆಳಕಿವ ಪ್ರಭೆಯವನು ಕೇಳದೆ ಕೊಡುವವನು ಅವನು
ಭಕ್ತವತ್ಸಲನಾದ ಭಗವಂತ ಭಕ್ತರು ಕೇಳದೆಯೇ ಸರ್ವಸ್ವವನ್ನೂ ಕೊಡುವವನು. ಭಕ್ತರಿಗೇನು ಅಪೇಕ್ಷೆ ಇದೆ ಎಂಬುದನ್ನು ತಾನೇ ಸ್ವತಃ ಗ್ರಹಿಸಿಕೊಂಡು ಆ ಕೋರಿಕೆ ನ್ಯಾಯಸಮ್ಮತವಾಗಿದ್ದರೆ ತಕ್ಷಣವೇ ಸಲ್ಲಿಸಿ ಭಕ್ತರನ್ನು ಸಂತೋಷಪಡಿಸುವನು. ಅಂತಹ ಶ್ರೀಹರಿಗೆ ಭಕ್ತವತ್ಸಲ ಎನ್ನುವ ಸಾರ್ಥಕ ಬಿರುದಿದೆ. ದೊಡ್ಡ ಗಾತ್ರದ ಆನೆಗೆ ಏನು ಬೇಕು, ಎಷ್ಟು ಬೇಕು ಎಂಬುದನ್ನು ತಾನೇ ಅರಿತು 5 ಮಣದ ಆಹಾರವನ್ನು ಒದಗಿಸಿಕೊಟ್ಟಿಲ್ಲವೇ? ಅಡವಿಯೊಳಗೆ ಅಡ್ಡಾಡುವ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವನ್ನಿತ್ತು ಸಂರಕ್ಷಿಸಲಿಲ್ಲವೇ? ಕಲ್ಲೊಳಗಿನ ಕಪ್ಪೆಗೂ ನೀರಿಟ್ಟು ಪೊರೆಯಲಿಲ್ಲವೇ? ಬೆಟ್ಟದ ಮೇಲೆ ಹುಟ್ಟಿದ ಮರ ಗಿಡಗಳಿಗೆ ಕಟ್ಟೆ ಕಟ್ಟಿ ನೀರೆರೆದು ಪೋಷಿಸಲಿಲ್ಲವೇ? ಅಂತಹ ಅಪಾರವಾದ ಗುಣ ಆ ಭಕ್ತವತ್ಸಲನಾದ ಮಹಾಮಹಿಮನಲ್ಲಿದೆ. ಎಲ್ಲರನ್ನೂ ಸಲಹುವ ಗುಣ ಆ ಕರುಣಾಮಯ್ಯಾದ ಭಗವಂತನಿಗಿದೆ. ಆ ಕರುಣಾಮಯ್ಯಾದ ಭಗವಂತನಿಗೆ ಶಿಶು ಪಶುಗಳೆಂಬ ಭೇದವಿಲ್ಲ, ಬಡವ ಧನಿಕ ಎಂಬ ತಾರತಮ್ಯವಿಲ್ಲ. ಎಲ್ಲರನ್ನೂ ಸಲಹುವ ಅಪಾರವಾದ ಗುಣವಿದೆ ಆ ಕರುಣಾಮಯ್ಯಾದ ಭಗವಂತನಿಗೆ. ಕರುಣಾಮಯ್ಯಾದ ಭಗವಂತನು ಇಲ್ಲೆಲ್ಲೋ ಬೇರೆ ಎಲ್ಲೆಲ್ಲೋ ವಾಸವಾಗಿಲ್ಲ. ಭಕ್ತರ ಮನಸ್ಸಿನಲ್ಲೇ ಮನೆ ಮಾಡಿ ಯಾರು ಅವನನ್ನು ಮನಪೂರ್ವಕವಾಗಿ ಕೊಂಡಾಡುತ್ತಾರೋ ಅವರಿಗೆ ತನ್ನನ್ನೇ ಕೊಟ್ಟು ಬಿಡುತ್ತಾನಂತೆ. ಅಂತಹ ಭಕ್ತವತ್ಸಲನಾದ ಭಗವಂತನು ಬಡಪಾಯಿ ಬ್ರಾಹ್ಮಣನೋರ್ವನಿಗೆ ಅಪಾರವಾದ ಸಿರಿ ಸಂಪತ್ತನ್ನು ಕೇಳದೆಯೇ ಕೊಟ್ಟು ಉದ್ಧರಿಸಿದ ಕಥೆಯೊಂದು ಭಾಗವತದಲ್ಲಿ ವರ್ಣಿತವಾಗಿದೆ. ಆ ಪುಣ್ಯಕಥಾ ಶ್ರವಣ ಮಾಡೋಣವಂತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕಥಾಭಾಗದಲ್ಲಿ ಕಡುಬಡವನೋರ್ವ ವಿಪ್ರನಿದ್ದ, ಪೊಡವಿಯಲಿತ ಕುಚೇಲ ಎನ್ನಿಸಿದ್ದ. ಬಡವನಾದರೂ ಹರಿಯ ಕಡು ಪ್ರೀತಿಸಿದ್ದ. ಎಡಬಿಡದೆ ಮುನಿವರದನ ಭಜಿಸುತ್ತಿದ್ದ. ಕಡು ಬಡವನೋರ್ವ ವಿಪ್ರನಿದ್ದ, ಪೊಡವಿಯಲಿತ ಕುಚೇಲ ಎನ್ನಿಸಿದ್ದ. ಕಡು ಬಡವನೋರ್ವ ವಿಪ್ರನಿದ್ದ, ಪೊಡವಿಯಲಿತ ಕುಚೇಲ ಎನ್ನಿಸಿದ್ದ. ಬಡವನಾದರೂ ಹರಿಯ ಕಡು ಪ್ರೀತಿಸಿದ್ದ. ಎಡಬಿಡದೆ ಮುನಿವರದನ ಭಜಿಸುತ್ತಿದ್ದ. ಕಡು ಬಡವನೋರ್ವ ವಿಪ್ರನಿದ್ದ, ವಿಪ್ರನಿದ್ದ. ಕೃಷ್ಣ ಕೃಷ್ಣ ಹರೆ ಗೋಪಾಲ ಕೃಷ್ಣ, ಕೃಷ್ಣ ಕೃಷ್ಣ ಹರೆ ನವನೀತ ಕೃಷ್ಣ. ಕೃಷ್ಣ ಕೃಷ್ಣ ಹರೆ ಶ್ರೀಬಾಲ ಕೃಷ್ಣ, ಕೃಷ್ಣ ಕೃಷ್ಣ ಹರೆ ಕಲಿಪುರದ ಕೃಷ್ಣ. ಕೃಷ್ಣ ಕೃಷ್ಣ ಹರೆ ಗೋಪಾಲ ಕೃಷ್ಣ, ಗೋಪಾಲ ಕೃಷ್ಣ. ಬಹು ಪ್ರಾಚೀನದಲ್ಲಿ ಈ ಮೇದಿನಿಯಲ್ಲಿ ಓರ್ವ ಬಡ ವಿಪ್ರ ಜೀವಿಸಿದ್ದನಂತೆ. ಅವನ ಹೆಸರು ಕುಚೇಲ. ಆತನನ್ನು ಸುಧಾಮ ಎಂಬುದಾಗಿಯೂ ಕರೆಯುತ್ತಿದ್ದರಂತೆ. ಸುಧಾಮ ಎಂದರೆ ಸುಧಾಮ ಅಂದರೆ ಒಳ್ಳೆಯ ಮನೆ ಇದ್ದವನು ಎಂದರ್ಥ. ಆದರೆ ನಮ್ಮ ಕಥಾನಾಯಕನಿಗೆ ತಕ್ಕುದಾದ ಮನೆ ಇರಲಿಲ್ಲವಾದರೂ ಹೃದಯ ಸಿರಿವಂತಿಕೆಯಲ್ಲಿ ಆತ ಕೋಟ್ಯಾಧೀಶ್ವರನಾಗಿದ್ದ. ದ್ವಾರಕಾವಾಸಿಯಾದ ಶ್ರೀಕೃಷ್ಣ ಸುಧಾಮನ ಬಾಲ್ಯ ಸ್ನೇಹಿತ. ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ಇಬ್ಬರು ಜೊತೆಯಾಗಿ ಕಲಿತವರು.
ವಿದ್ಯಾಭ್ಯಾಸದ ವೇಳೆಯಲ್ಲಿಯೇ ಶ್ರೀಕೃಷ್ಣನ ದೈವತ್ವದ ಅರಿವು ಸುಧಾಮನಿಗೆ ಇತ್ತಾದ್ದರಿಂದ ಶ್ರೀಕೃಷ್ಣನ ಬಗ್ಗೆ ಭಕ್ತಿಯೂ ಮೂಡಿತ್ತಂತೆ ಸುಧಾಮನಿಗೆ. ಆ ನೆನಪಿನಲ್ಲೇ ಆ ಗೋಪಾಲಕೃಷ್ಣನ ಧ್ಯಾನವೇ ಆ ಸುಧಾಮನ ಉಸಿರಾಗಿತ್ತಂತೆ. ದೇವಕಿ ನಂದನ ಹರಿ ಮಧುಸೂದನ ಅಸುರಾಂತಕ ಮುರಳೀಧರ. ದೇವಕಿ ನಂದನ ಹರಿ ಮಧುಸೂದನ ಅಸುರಾಂತಕ ಮುರಳೀಧರ. ವಿಸರುಹನಾಭ ಸರ್ವೇಶ್ವರ ಮುನಿ ವಿಸರುಹನಾಭ ಸರ್ವೇಶ್ವರ ಮುನಿ ಮಾನಸ ಸಂಚಾರ ಮಾಧವ ಎಂದ ಪಾಲಿಸೋ ಕರುಣಾಕರ ಎಂದ ಪಾಲಿಸೋ ಕರುಣಾಕರ. ಪನ್ನಗ ಶಯನ ಗದಾಧರ ಎಂದ ಪಾಲಿಸೋ ಕರುಣಾಕರ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಇತ್ತ ಸುಧಾಮನ ಮನೆಯಲ್ಲಂತೂ ಬಡತನದ ಭೂತ ತಾಂಡವಾಡುತ್ತಿತ್ತು. ಇದರಿಂದ ಸುಧಾಮನ ಹೆಂಡತಿ ಹೃತ್ಕಾಮ ಬಹು ದುಃಖಿತಳಾಗಿದ್ದಳು. ಸ್ವಾಮಿ, ಕೇವಲ ಕೃಷ್ಣನ ಧ್ಯಾನವೊಂದೇ ಹೊಟ್ಟೆಯನ್ನು ತುಂಬಿಸಬಲ್ಲದೆ ನಮ್ಮ ಹಾಗೂ ನಮ್ಮ 24 ಮಕ್ಕಳ ಜೀವನ ನಡೆಯಬೇಡವೇ? ಸ್ವಾಮಿ, ನಿಮ್ಮ ಸ್ನೇಹಿತ ಶ್ರೀಕೃಷ್ಣ ಬಲು ಶ್ರೀಮಂತನಲ್ಲವೇ? ಅವನಲ್ಲಿ ಕಾಡಿ ಬೇಡಿ ಏನಾದರೂ ಸಹಾಯ ಪಡೆದು ಬನ್ನಿ ಸ್ವಾಮಿ ಎನ್ನುತ್ತಾ ಪ್ರತಿದಿನವೂ ಗೊಗ್ಗರೆಯುತ್ತಿದ್ದಳು, ಕಾಡುತ್ತಿದ್ದಳು, ಬೇಡುತ್ತಿದ್ದಳು. ಕೊನೆಗೊಂದು ದಿನ ಸುಧಾಮ ದ್ವಾರಕೆಗೆ ಹೋಗಲು ನಿರ್ಧರಿಸಿಯೇ ಬಿಟ್ಟ. ಇದರಿಂದ ಹೃತ್ಕಾಮ ಸಂತೋಷಗೊಂಡಳು. ಸ್ವಾಮಿ, ನಿಮ್ಮ ಸ್ನೇಹಿತ ಶ್ರೀಕೃಷ್ಣ ದೇವರಲ್ವೇ? ದೇವರನ್ನು ನೋಡುವಾಗ ಬರೀ ಕೈಯಲ್ಲಿ ಹೋಗಬಾರದು, ಇದೋ ತೆಗೆದುಕೊಳ್ಳಿ ಎನ್ನುತ್ತಾ ತಾನು 3 ಮನೆ ಭಿಕ್ಷೆ ಎತ್ತಿ ತಂದಿರುವಂತಹ ಹಿಡಿ ಅವಲಕ್ಕಿಯ ಗಂಟನ್ನು ಸುಧಾಮನ ಕೈಗಿತ್ತು ಸಂಭ್ರಮದಿಂದ ದ್ವಾರಕೆಗೆ ಕಳಿಸಿಕೊಡುತ್ತಾಳೆ ಆ ಸಾಧ್ವಿ. ಇತ್ತ ಸುಧಾಮನು ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದಾಗ ದ್ವಾರಪಾಲಕರು ಅವನನ್ನು ತಡೆಯುತ್ತಾರೆ. ಆಗ ತಾನು ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಎಂಬುದಾಗಿ ಪರಿಚಯಿಸಿದಾಗ ಆ ದ್ವಾರಪಾಲಕರು ಮರು ಮಾತನಾಡದೆ ಅವನನ್ನು ಶ್ರೀಹರಿಯ ಎದುರು ತಂದು ನಿಲ್ಲಿಸುತ್ತಾರೆ. ತನ್ನೆದುರು ವಿರಾಜಮಾನನಾಗಿರುವ ಶ್ರೀಹರಿಯ ದಿವ್ಯ ಸ್ವರೂಪವನ್ನು ಕಂಡಂತಹ ಸುಧಾಮನಿಗೆ ತುಂಬಾ ಸಂತೋಷವಾಯಿತು. ಹಿರಿ ಹಿಗ್ಗಿದನು, ಭೂಮಿಯಲ್ಲಿ ಉದ್ದಂಡ ನಮಸ್ಕರಿಸಿದನು. ಕಂಡೇನ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ ಕಂಡೆ ನಾ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ. ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೆ ನಾ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ. ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಗೋವಿಂದ. ಕಂಡೆ ನಾ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ ಕಂಡೆ ನಾ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ. ಕೃಷ್ಣನ ದರ್ಶನದಿಂದ ಪುನೀತನಾದ ಸುಧಾಮ ಮಡದಿಕೊಟ್ಟಿರುವಂತಹ ಹಿಡಿ ಅವಲಕ್ಕಿಯ ಗಂಟನ್ನು ಶ್ರೀಹರಿಗೆ ಸಮರ್ಪಿಸಿದ. ಶ್ರೀಹರಿಯು ಸುಧಾಮ ತಂದಿರುವಂತಹ ವಸ್ತು ಏನೆಂಬುದನ್ನು ನೋಡಲಿಲ್ಲ. ಅದರಲ್ಲಿರುವ ಭಕ್ತಿ, ಶ್ರದ್ಧೆ, ಪ್ರೀತಿಯನ್ನು ಗಮನಿಸಿದ. ಪ್ರೀತಿಯಿಂದ ಆ ಗಂಟನ್ನು ತೆರೆದು ಅದರೊಳಗಿರುವ ಹಿಡಿ ಅವಲಕ್ಕಿಯನ್ನು ತೃಪ್ತಿಯಿಂದ ಭುಂಜಿಸಿದ. ಭಗವಂತನಿಗೆ ಸಂಪ್ರೀತನಾಗಲು ಹೊನ್ನಿನ ಆಭರಣಗಳು ಬೇಕೇನು?
ಕೇವಲ ಭಕ್ತಿಯ ಪ್ರೀತಿಯ ಕಾಣಿಕೆ ಸಾಕಲ್ವೇ? ಮುಪೀಡಿ ಅವಲಕ್ಕಿಗೆ ಸಿರಿ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ? ಮುಪೀಡಿ ಅವಲಕ್ಕಿಗೆ ಸಿರಿ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ? ಸರ್ಪಶಯನ ಶ್ರೀ ಪುರಂದರ ವಿಠಲ, ಸರ್ಪಶಯನ ಶ್ರೀ ಪುರಂದರ ವಿಠಲ, ಅಪ್ರಮೇಯ ಕಾಯೋ ಶ್ರೀ ಹರಿಗೆ ನಾನೇ ನಮಃ. ರಂಗಯ್ಯ ರಂಗ ನೀಯಂತ ಕಾಯಬೇಕು. ಭಗವಂತನಲ್ಲಿ ಸುಧಾಮ ಏನನ್ನೂ ಕೇಳಲೇ ಇಲ್ಲ, ಬದಲಾಗಿ ತನ್ನದಾದ ಭಕ್ತಿಯ ಭಾವವನ್ನೇ ಸಮರ್ಪಿಸಿದ. ಯಾವಾಗ ಭಗವಂತ ಸಂಪ್ರೀತನಾದನೋ ಸುಧಾಮನ ಭಾಗ್ಯದ ಬಾಗಿಲು ತೆರೆಯಿತು. ಇತ್ತ ಶ್ರೀಹರಿಯಿಂದ ಬೀಳ್ಕೊಂಡ ಸುಧಾಮ ತನ್ನ ಮನೆಯತ್ತ ಬರ್ತಾನೆ, ನೋಡ್ತಾನೆ. ಹರುಕು ಮುರುಕು ಗುಡಿಸಲು ಇದ್ದ ಜಾಗದಲ್ಲಿ ಭವ್ಯವಾದ ಭವನ ಕಂಡು ಆಶ್ಚರ್ಯಚಕಿತನಾಗ್ತಾನೆ. ಅರೆ, ತಾನೆಲ್ಲಿ ದಾರಿ ತಪ್ಪಿ ಬಂದಿರುವೆನೋ ಎಂದು ಸಂದೇಹಿಸುತ್ತಿರಲಾಗಿ ಆತನ ಮಡದಿ ಮಕ್ಕಳು ದಬದಬನೆಂದು ಓಡಿ ಬರ್ತಾರೆ. ಉತ್ತಮ ಪೋಷಾಕುಗಳಿಂದ ಮಿಂಚುತ್ತಿದ್ದಾರೆ, ವಿಶಿಷ್ಟ ಆಭರಣಗಳಿಂದ ಮಿರಮಿರ ಮಿಂಚುತ್ತಿದ್ದಾರೆ. ಇದನ್ನು ಕಂಡು ಸುಧಾಮನಿಗೆ ಆಶ್ಚರ್ಯ ಆಯಿತು. ಮಡದಿ ಹೃತ್ಕಾಮ ಹೇಳ್ತಾಳೆ, ಸ್ವಾಮಿ, ನಮಗೆ ಕೃಷ್ಣಾನುಗ್ರಹವಾಯಿತು ಸ್ವಾಮಿ, ನಮಗೆ ಕೃಷ್ಣಾನುಗ್ರಹವಾಯಿತು ಸ್ವಾಮಿ, ನಮಗೆ ಕೃಷ್ಣಾನುಗ್ರಹವಾಯಿತು ಸ್ವಾಮಿ ಎನ್ನುತ್ತಾ ಸುಧಾಮನನ್ನು ಬಿಗಿದಪ್ಪಿಕೊಳ್ತಾಳೆ ಸುಧಾಮ. ಸುಧಾಮ ಇತ್ತ ಹಿಡಿ ಅವಲಕ್ಕಿಗೆ ಭಗವಂತ ಸಂಪ್ರೀತನಾಗಿ ಅಪಾರವಾದ ಸಿರಿ ಸಂಪತ್ತನ್ನು ನೀಡಿ ಉದ್ಧರಿಸಿದ. ಕೇಳಿದಿರಲ್ಲ ಕಥೆ, ಇದು ಕೇವಲ ಕಥೆಯಲ್ಲ ಬಂಧುಗಳೇ, ಭರವಸೆಯ ಬೆಳಕಿಯುವ ಭಕ್ತಿಯ ವೀರಗಾಥೆ. ಯಾರು ಆ ಭಗವಂತನನ್ನು ಅನನ್ಯವಾದ ಭಕ್ತಿಯಿಂದ ಕೊಂಡಾಡುತ್ತಾರೋ ಅವರಿಗೆ ತನ್ನನ್ನೇ ಸಮರ್ಪಿಸಿ ಬಿಡುತ್ತಾನಂತೆ. ಅವರು ಏನೂ ಕೇಳದೆ ಅವರಿಗೆ ವರವನ್ನು ಕೊಟ್ಟು ಬಿಡುತ್ತಾನಂತೆ. ಅಂತಹ ಸಹೃದಯ ಆ ಪರಮಾತ್ಮನಿಗಿದೆ. ಆದ್ದರಿಂದ ಸುಧಾಮನನ್ನು ಉದ್ಧರಿಸಿದಂತೆ ನಮ್ಮೆಲ್ಲರನ್ನು ಆ ಗೋಪಾಲಕೃಷ್ಣ ದೇವರು ಉದ್ಧರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನಗೆ ಈ ಹರಿಕಥೆಯನ್ನು ಮಾಡಲು ಅವಕಾಶವನ್ನು ಕೊಟ್ಟಿರುವಂತಹ ಕೀರ್ತನಾ ಕುಟೀರ ಸಂಸ್ಥೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಪೂಜ್ಯ ಗುರುಗಳಾದ ಶ್ರೀಯುತ ಶಮನ ಅಡಿಗರವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನನಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿರುವಂತಹ ಶಾಂಭವಿ ಕುಂಬ್ಳೆ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನನಗೆ ಹಿಮ್ಮೇಳದಲ್ಲಿ ಸಹಕರಿಸಿದಂಥ ನಿಮಗಿಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿರುವಂಥ ಸಂಸ್ಥೆಯವರೆಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿರುವಂಥ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಈ ಹರಿಕಥೆಯನ್ನು ಶ್ರದ್ಧೆಯಿಂದ ಕೂತು ಎಲ್ಲರೂ ಕೇಳಿರುವಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಥೆಗೆ ಮಂಗಳವನ್ನು ಹಾಡೋಣವಂತೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರು ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಗೋಪಾಲ ಕೃಷ್ಣ ಭಗವಾನ್ ಕೀ ಜಯ. ಧನ್ಯವಾದಗಳು.